ಹಾಯ್ ಎಲ್ರಿಗೂ ನಮಸ್ತೆ. ಸಂಡೇ ಮಿನಿ ವ್ಲಾಗು. ಎದ್ದ ತಕ್ಷಣ ತುಂಬ ಖುಷಿ ಆಗ್ತಾ ಇತ್ತು. ಮಕ್ಕಳು ಈಗ 2-3 ದಿನಗಳಿಂದ ರೆಡಿ ಮಾಡ್ತಾನೆ ಇದ್ದರು. ಕಾರ್ಡಲ್ಲಿ ಬರೆಯೋದು, ವೆರೈಟಿಯಾಗಿ ಕಟ್ ಮಾಡೋದು, ಬಟ್ ತೋರಿಸ್ತಾನೆ ಇರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕೊಟ್ಟು ವಿಶ್ ಮಾಡಿದರು. ಮಕ್ಕಳು ಈ ಥರ ಮಾಡಿದಾಗ ಎಷ್ಟೊಂದು ಖುಷಿ ಅನಿಸುತ್ತೆ. ವೈಭವ್ ಅಂತೂ ಯಾವಾಗಲೂ ಗ್ರೀಟಿಂಗ್ ಕೊಡ್ತಾನೆ ಇರ್ತಾನೆ ನನಗೆ. ನಾನಿಲ್ಲಿ ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ ಹೇಳಿ. ಇದು ಪ್ಯೂರ್ ಕಾಟನ್ ಡ್ರೆಸ್, ತುಂಬ ಚೆನ್ನಾಗಿದೆ. ಸೊ ಬೇಕಿದ್ದರೆ ಲಿಂಕ್ ಅಂತ ಕಾಮೆಂಟ್ ಹಾಕಿ. ಕ್ರೋಮಾಗೆ ಬಂದಿದ್ದೀನಿ. ವಾಷಿಂಗ್ ಮೆಷಿನ್ ಆಲ್ರೆಡಿ 1-2 ಸರಿ ಹಾಳಾಗಿದೆ, ನೋಡ್ಕೊಂಡು ಬರೋಣ ಜಸ್ಟ್ ಹೋಗಿ ಅಂತ ಹೇಳಿ. ಯಾಕಂದರೆ ಖಾಲಿ ಟೈಮಲ್ಲಂತೂ ಯಾವ ಎಲೆಕ್ಟ್ರಿಕಲ್ ಐಟಮ್ ತೊಗೊಳಕ್ಕಾಗಲ್ಲ, ಆಫರ್ ಇದ್ದಾಗೆ ತೊಗೋಬೇಕು. ಸೊ ಜಸ್ಟ್ ಒಂದು ಸರಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದೆ. ಇವಾಗಂತೂ ಸದ್ಯಕ್ಕೆ ಯಾವುದೇ ಆಫರ್ ಇಲ್ಲ ಅಂತ ಹೇಳಿದ್ರು ಅವರು. ಇದು ಬಂದು ಲಕ್ಷ್ಮಣ ಫಲ, ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋದಲ್ಲಿ ಇದು ಬಂದು ದಸ್ಸರಿ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಮ್ಯಾಂಗೋ ತೊಗೊಳಕ್ಕೆ ಹೋದಾಗ ಕೇಳಿ ನೋಡಿ, ಈ ಥರ ಹಣ್ಣು ಸಿಕ್ಕಾಗ ಖಂಡಿತ ತೊಗೊಳ್ಳಿ. ತುಂಬ ಸಿಹಿಯಾಗಿರುತ್ತೆ. ಎಷ್ಟೊಂದು ವೆರೈಟೀಸ್ ಮ್ಯಾಂಗೋಸ್ ಇರುತ್ತೆ. ಕೆಲವೊಂದೆಲ್ಲ ಸಿಹಿ ಇರುತ್ತೆ, ಕೆಲವೊಂದೆಲ್ಲ ಇರಲ್ಲ. ಬಟ್ ಇದು ಮಾತ್ರ ನಮ್ಗೆ ಅಲ್ಲೇ ತಿನ್ನೋದಕ್ಕೆ ಕೊಟ್ಟರು, ಚೆನ್ನಾಗಿದೆ ಅಂತ ಹೇಳಿ ತಿಂದು ನೋಡಿದಾಗಂತೂ ಭಾಳ ಸ್ವೀಟಾಗಿತ್ತು. ಹಾಗಾಗಿ ತೊಗೊಂಡ್ವಿ. ಬಂದ ತಕ್ಷಣ ನಾನಿಲ್ಲಿ ವೈಭವ್ ಕೊಡ್ತಿದ್ದೀನಿ. ಹಾಗೆ ಸ್ವಲ್ಪ ವೆಜಿಟೇಬಲ್ಲು, ಮಶ್ರೂಮು ಅದೆಲ್ಲನೂ ತೊಗೊಂಡು ಬಂದೆ. ಬಾಳೆಹಣ್ಣು ಅದೆಲ್ಲನೂ ಎತ್ತಿಟ್ಕೊಳ್ತಿದ್ದೀನಿ. ಸೊ ವೈಭವ್ ಕೂಡ ಫುಲ್ಲು ಕ್ಯೂರಿಯಾಸಿಟಿ ಮನೆ ಹಣ್ಣು ತಿನ್ನೋದಕ್ಕೆ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಸೀಸನ್ ವೈಸ್ ಹಣ್ಣು ಕಂಪಲ್ಸರಿ ತಿನ್ನಲೇಬೇಕಲ್ವ. ಸೊ ಹಣ್ಣನ್ನು ಕೊಟ್ಟಿದ್ದೀನಿ, ಎಂಜಾಯ್ ಮಾಡ್ತಾ ತಿಂದಿದ್ದಾನೆ. ಪ್ಲೀಸ್ ಸಬ್ಸ್ಕ್ರೈಬ್.